ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ YT ಸ್ಟುಡಿಯೋನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವುದೇ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಲಿ ಅಥವಾ ಯೂಟ್ಯೂಬರ್ ಆಗಲಿ ದಯವಿಟ್ಟು ಈ ವಿಡಿಯೋ 1 ಸೆಕೆಂಡ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಎಂತಕಂದ್ರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಕ್ರಿಯೇಟರ್ಸ್ಗೆ. ಎಂತಕಂದ್ರೆ ತುಂಬ ಜನ ಗೊತ್ತಿರಲ್ಲ ಹೇಗೆ ತಮ್ಮ YT ಸ್ಟುಡಿಯೋ ಯೂಸ್ ಮಾಡೋದು ಅಂತ. ಆ ಯೂಸ್ ಮಾಡೋ ವಿಧಾನ ಇದೆ, ಅದೇನಂತೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತ ಅಂದರೆ ತುಂಬ ಯೂಟ್ಯೂಬರ್ಸ್ ಏನಂತ ಅಂದರೆ 10 ಜನ ಫಾಲೋ ಮಾಡ್ತಾರೆ. ಓಕೆ, 10 ಜನ ಫಾಲೋ ಮಾಡಿದಾಗ 10 ರೀತಿಯಲ್ಲಿ ಹೇಳ್ಕೊಡ್ತಾರೆ ಟ್ರಿಕ್ಸ್. ಅವರು 10 ರೀತಿ ಟ್ರಿಕ್ಸ್ ಹೇಳ್ಕೊಟ್ಟಾಗ 10 ರೀತಿ ಅಪ್ಲೈ ಮಾಡಿದಾಗ ಅವ್ರ ಚಾನಲ್ ಇಂಪ್ರೆಷನ್ ಡೌನ್ ಆಗುತ್ತೆ. ಇದು ಅರ್ಥ ಏನಂತ ಅಂದರೆ ತುಂಬ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ವಿಡಿಯೋ ವೈರಲ್ ಮಾಡೋಕ್ಕೋಸ್ಕರ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ, ಚೆನ್ನಾಗಿ ವೈರಲ್ ಆಗುತ್ತೆ ನಿಮ್ಮ ವಿಡಿಯೋ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಬರುತ್ತಂತ ಈ ರೀತಿ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಕ್ಚುಲಿ ಇದೆಲ್ಲ ಮಿಸ್ಗೈಡ್ ಇನ್ಫಾರ್ಮೇಷನ್. ಯೂಟ್ಯೂಬರ್ ಏನು ಹೇಳಲ್ಲ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋ ವೈರಲ್ ಆಗುತ್ತಂತ. ಯೂಟ್ಯೂಬರ್ ಏನು ಹೇಳೋದಂತ ಅಂದರೆ ನಿಮ್ಮ ವಿಡಿಯೋ ಚೆನ್ನಾಗಿರಬೇಕು, ತಮಿಳ್ ಚೆನ್ನಾಗಿರಬೇಕು, ವಿಡಿಯೋ ಎಡಿಟಿಂಗ್ ಚೆನ್ನಾಗಿರಬೇಕು, ಇಷ್ಟೇ ಸಾಕು ನಿಮ್ಮ ವಿಡಿಯೋ ವೈರಲ್ ಆಗುತ್ತಂತ. ಸೊ 100 ಮೇಲೆ ನೀವು ಫೋಕಸ್ ಮಾಡಬೇಕು ಅಷ್ಟೇ. ಅವಾಗ 200% ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋತ್ ಆಗೇ ಆಗುತ್ತೆ. ಸೊ ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಆಲ್ಟರ್ಡ್ ಕಾಂಟೆಂಟ್ ನೋ ಕೊಡೋದು, ಮತ್ತು ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡೋದು, ಮತ್ತು ಅಥವಾ ನೋ ಫಾರ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡೋದು, ಮತ್ತು ಇನ್ನೊಂದು ಬೇಜಾನ್ ಬೇಸಿಕ್ ಸೆಟ್ಟಿಂಗ್ಸ್ ಐತೆ, ಅದನ್ನ ಆನ್ ಮಾಡ್ಕೊಂಡ್ಲೇಬೇಕು. ಓಕೆ, ಅಂಥ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ. ಅದು ಬಿಟ್ಟು ಬೇರೆ ಸೆಟ್ಟಿಂಗ್ಸ್ ಎಲ್ಲ ನೀವು ಅಕಸ್ಮಾತ್ ಟಚ್ ಮಾಡೋಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಸಪೋಸ್ ಒಂದು ಚಾನಲ್ಲಿ ಒಂದು ಸೆಟ್ಟಿಂಗ್ಸಲ್ಲಿ ಇತ್ತಂತ ಅಂದರೆ ಮತ್ತೆ ಚೇಂಜ್ ಮಾಡ್ತಂತ ಅಂದರೆ ಆ ಪರ್ಟಿಕ್ಯುಲರ್ ಚಾನಲ್ ಇಂಪ್ರೆಷನ್ ರೇಟ್ ಡೌನ್ ಆಗಿಬಿಡುತ್ತೆ, ವ್ಯೂಸ್ ಬರೋದಿಲ್ಲ ಫ್ಯೂಚರಲ್ಲಿ. ಉದಾಹರಣೆಗೋಸ್ಕರ ಒಂದು ಚಾನಲ್ ತೋರಿಸಿ ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ, ಈ ಚಾನಲ್ ಬಂದ್ಬಿಟ್ಟು ಏನಂತ ಅಂದರೆ ಬೇಜನ್ ಕ್ರಿಯೇಟರ್ಸ್ನ ಫಾಲೋ ಮಾಡ್ರು, ಬೇಜನ್ ಕ್ರಿಯೇಟರ್ಸ್ದು ಟ್ರಿಕ್ಸ್ ಎಲ್ಲ ಫಾಲೋ ಮಾಡ್ರು. ಸೊ ಇವ್ರ ನೇಮ್ನಲ್ಲಿ ಮನೆ ಹಾಕ್ತರು, ಮತ್ತು ಇನ್ನೊಂದು ಬೇರೆ ರೀತಿ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ರು. ನೋಡಿ ಇವ್ರ ಚಾನಲ್ ವ್ಯೂಸ್ ಬರ್ತಾನೇ ಇಲ್ಲ. ಅದಕ್ಕೆ ಹೇಳೋದು ಏನು ಪ್ರಯೋಗ ಮಾಡೋಕೆ ಹೋಗ್ಬೇಡಿ ಅಂತ. ಆದರೆ ನಾನು ಹೇಳ್ತಿಲ್ಲ 10 ಜನ ಫಾಲೋ ಮಾಡಬೇಡಿ ಅಂತ, ಫಾಲೋ ಮಾಡಿ, ಏನು ತಪ್ಪಿಲ್ಲ. ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು. ಆದರೆ 10 ಥರ ಟ್ರಿಕ್ಸ್ ಟ್ರೈ ಮಾಡೋಕೆ ಹೋಗ್ಬೇಡಿ, ಬೇರೆ ಒಂದು ಟ್ರಿಕ್ ಟ್ರೈ ಮಾಡಿ ಅಷ್ಟೇ. 3 ರಿಂದ 6 ತಿಂಗಳು ಟ್ರೈ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಅಷ್ಟೇ. ಈ ರೀತಿ ರಿಪೀಟ್ ಆಗಿ ಚೇಂಜ್ ಮಾಡಿ ನಿಮ್ಮ ಸೆಟ್ಟಿಂಗ್ಸು ಟ್ರಿಕ್ಸ್ ಎಲ್ಲ ಬಳಸೋದು ರಿಪೀಟ್ ಆಗಿ ಮಾಡೋಕ್ಕೆ ಹೋಗಲೇಬೇಡಿ. ಇದೆಲ್ಲ ತಪ್ಪು. ಹೌದು, ಇಷ್ಟ ಆಯಿತು ಈ ಪರ್ಟಿಕ್ಯುಲರ್ ಆಪ್ಷನ್ಸ್ ಬಗ್ಗೆ. ಬೇಕಾದ್ರೆ ಬೇಸಿಕ್ ಸೆಟ್ಟಿಂಗ್ಸ್ ಬಗ್ಗೆ ಅಂದರೆ ಬೇರೆ ಪಿನ್ ಮಾಡಿರ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಬೇಸಿಕ್ ಸೆಟ್ಟಿಂಗ್ಸ್ ಅದೆಲ್ಲ ಆನ್ ಮಾಡಿಕೊಂಡ್ರೆ ಬೆಸ್ಟು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬೇಸಿಕ್ ಸೆಟ್ಟಿಂಗ್ಸ್ ಸಾಕು ನಿಮಗೆ. ಓಕೆ, ವಿಡಿಯೋಗೆ ಬರೋಣ ಈಗ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರ ಅಂತ ಅಂದರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರೋ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ನೀಗ ಶುರು ಮಾಡೋಣ. ನೋಡಿ, YT ಸ್ಟುಡಿಯೋ ಓಪನ್ ಮಾಡ್ಕೊಂಡಾಗ ನಮಗೆ ಇದೇ ಇಂಟರ್ಫೇಸ್ ಓಪನ್ ಆಗೋದು. ಕೆಳಗಡೆ 5 ಆಪ್ಷನ್ ಕಾಣಿಸಿದೆ: ಡ್ಯಾಶ್ಬೋರ್ಡ್, ಕಾಂಟೆಂಟ್, ಅನಾಲಿಟಿಕ್ಸ್, ಕಮ್ಯುನಿಟಿ, ಅರ್ನ್ ಅಂತ. ಫಸ್ಟ್ ಡ್ಯಾಶ್ಬೋರ್ಡ್ ಬಗ್ಗೆ ಮಾಡ್ತಾ ಇರ್ತೀನಿ. YT ಸ್ಟುಡಿಯೋ ಓಪನ್ ಮಾಡ್ಕೊಂಡಾಗ ಈ ಡ್ಯಾಶ್ಬೋರ್ಡೇ ಕಾಣಿಸೋದು ನಮಗೆ. ಈ ಡ್ಯಾಶ್ಬೋರ್ಡ್ ಏನಿದೆಯಲ್ಲ ಇದು ತುಂಬ ಇಂಪಾರ್ಟೆಂಟು. ಸೊ ನಮಗೆ ಡ್ಯಾಶ್ಬೋರ್ಡ್ ಫಸ್ಟ್ ಏನು ಕಾಣಿಸುತ್ತೆ, ನಮ್ಮ ಚಾನಲ್ ನೇಮು, ಲೋಗೋ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಟೋಟಲ್ ಆಗಿ ತೋರಿಸುತ್ತೆ. ಮತ್ತು ಕೆಳಗಡೆ ನೋಡಿ ಚಾನಲ್ ಅನಾಲಿಟಿಕ್ಸ್ ಅಂತ ಇಲ್ಲಿ ತೋರಿಸ್ತಾ ಇರುವಂಥದ್ದು ಲಾಸ್ಟ್ 20 ಡೇಸ್. ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಅಂದರೆ ಲಾಸ್ಟ್ 20 ಡೇಸ್ನಲ್ಲಿ ಎಷ್ಟು ವ್ಯೂಸ್ ಬಂದಿದೆ, ವಾಚ್ ಅವರ್ ಬಂದಿದೆ, ಸಬ್ ಬಂದಿದೆ, ಮತ್ತು ಎಷ್ಟು ರೆವಿನ್ಯೂ ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು. ತುಂಬ ಜನ ಅಂತ ಅಂದರೆ ಬರತ್ತೆ, ನಂದು ವ್ಯೂಸ್ ಐತೆ ಅದು 10K ಇತ್ತು, ಮತ್ತು ವಾಚ್ ಅವರ್ ಐತಲ್ಲ ಅದು 1000 ಇತ್ತು, ಕಮ್ಮಿ ಆಗ್ಬಿಟ್ಟಿದೆ, ವಾಚ್ ಅವರ್ 500 ಆಗಿದೆ, ಕಮ್ಮಿ ಆಗ್ತಿದೆ ವಾಚ್ ಅವರು, ಬರುತ್ತೆ, ಏನಿದು ಪ್ಲೀಸ್ ಹೆಲ್ಪ್ ಮಾಡು ಅಂತ ತುಂಬ ಜನ ಈ ರೀತಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಇದು ಲೆಸ್ ಆಗ್ತಿದೆ, 365 ಡೇಸ್ನಲ್ಲಿ ಕೌಂಟ್ ಆಗ್ತಿದೆ ಅಂತ ಅರ್ಥ. ಅಲ್ಲಿ ಚೆಕ್ ಮಾಡಬೇಕು. ಅಲ್ಲೂ ಕೂಡ ಶಾರ್ಟ್ಸಲ್ಲಿ ಕೌಂಟ್ ಆಗಿರುತ್ತೆ ವಾಚ್ ಅವರು. ಮೇನ್ ಚೆಕ್ ಮಾಡ್ಬೇಕಂತಂದರೆ ಅರ್ನಿಂಗ್ ಪೇಜ್. ಇನ್ನೊಂದು ಚಾನಲ್ ಉದಾಹರಣೆಗೋಸ್ಕರ ತೋರಿಸ್ತೀನಿ. ಸೊ ಇದು ಟೆಕ್ ವಿತ್ ಭರತ್ ಚಾನಲ್, ಸೈಡಿಗೆ ಇಟ್ಕೊಳ್ಳೋಣ, ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಹೋಗೋಣ ಭರತ್ ಟ್ರಾವೆಲ್ ಕನ್ನಡಿಗ ಚಾನಲ್ಗೆ. ನೋಡಿ, ಇಲ್ಲಿ ಲಾಸ್ಟ್ 28 ಡೇಸ್ನಲ್ಲಿ 33 ವ್ಯೂ, 0.4 ವಾಚ್ ಅವರ್ಸ್ ಐತಿ. ಇಲ್ಲಿ ಈಗ ವಾಚ್ ಅವರ್ಸ್ ಟೋಟಲ್ ನನಗೆ ಬೇಕಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ, ಮತ್ತೆ ಇನ್ನೊಂದ್ಸತಿ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ನಾನೀಗ ಕ್ಲಿಕ್ ಕೊಟ್ಟಾಗ ಇಲ್ಲೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಲೈಫ್ ಟೈಮ್ ಅಂತ ಚಾಯ್ಸ್ ಮಾಡಬೇಕು ಆಪ್ಷನ್, ಅಥವಾ 365 ಡೇಸ್ ಎರಡೂ ಸೇಮೆ. ಇಲ್ಲಿ ನೋಡಿ 131.9 ವಾಚ್ ಅವರು, ಅಲ್ಲೇ ತೋರಿಸಿದ್ದು 0.4. ಸೊ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅದ್ರ ಬದಲು ಎಷ್ಟು ಕೌಂಟ್ ಆಗಿದೆ ವಾಚ್ ಅವರು ಅರ್ನಿಂಗ್ ಪೇಜ್ಗೆ, ಅದು ಮುಖ್ಯ. ನೋಡಿ ಅರ್ನಿಂಗ್ ಪೇಜ್ಗೆ ಹೋದಾಗ ನೋಡಿ, ಇಲ್ಲಿ ಅರ್ನಿಂಗ್ ಪೇಜ್ನಲ್ಲಿ 15 ಪಬ್ಲಿಕ್ ವಾಚ್ ಅವರ್ ಕೌಂಟ್ ಆಗಿರುವಂಥದ್ದು ಇಲ್ಲಿ. ಸೊ ಇಲ್ಲಿ ನೀವು ಮೇನ್ ನೋಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಆ್ಯಡ್ ಆಗ್ತಾ ಇರುತ್ತೆ ವಾರಕ್ಕೊಂದ್ಸತಿ, ಇದನ್ನ ನೀವು ವಾಚ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಇದು ಮತ್ತು 365 ಡೇಸ್ ನನ್ನ ಕೇಳಿದ್ರೆ ಇದೊಂದು ನೋಡ್ಬಿಟ್ರೆ ಸಾಕು. ಚೆಕ್ ಮಾಡ್ತಾ ಇರಿ ವಾರಕ್ಕೊಂದ್ಸತಿ, ಅಪ್ಡೇಟ್ ಆಗಿದೆ ವಾಚ್ ಅವರು, ಆಗಿಲ್ವಾ, ಲೆಸ್ ಆಗ್ತಿದೆಯಾ. ಹಂಗಂದ್ರೆ ನಿಮ್ಮ ಚಾನಲ್ 1 ಇಯರ್ ಆಗಿದೆ, ಸೊ ಯಾವುದೋ ಒಂದು ವಿಡಿಯೋ ಡಿಲೀಟ್ ಮಾಡಿದ್ದೀರಾ, ಅಥವಾ ಯಾವುದೋ ಒಂದು ವಿಡಿಯೋ 1 ಇಯರ್ ಆಗಿರುತ್ತೆ, ಲೆಸ್ ಆಗ್ತಿದೆ ಅಂತ ಅರ್ಥ ಅದು. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಬೇಕಾಗಿರುತ್ತೆ.
ಮತ್ತು ಇನ್ನೊಂದು ಯಾರ್ಯಾರು ಚಾನಲ್ ಮಾನಿಟೈಸೇಷನ್ ಆಗಿರಲ್ಲ, ಸೊ ನೋಡಿ ನನಗೆ 2 ಆಪ್ಷನ್ ಕಾಣಿಸಿದೆ, ವ್ಯೂಸ್, ವಾಚ್ ಟೈಮ್. ಅದೇ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ಅದು ಟೆಕ್ ವಿತ್ ಬರುತ್ತೆ ಈ ಚಾನಲ್. ಸೊ ತೋರಿಸಿದ್ ನೋಡಿ, ಈಗ ಇಲ್ಲಿ ನಮಗೆ 4 ಥರ ಬರ್ತಿದೆ, ವ್ಯೂಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್, ಎಸ್ಟಿಮೇಟೆಡ್ ರೆವೆನ್ಯೂ. ಸೊ ಇದೊಂದು ಡಿಫ್ರೆನ್ಸ್ ನೀವು ಕಲ್ತ್ಕೊಬೇಕಾಗುತ್ತೆ, ಈ ಪಾಯಿಂಟ್ನ ನೀವು ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇಷ್ಟ ಆಯ್ತು ಇಲ್ಲಿ. ನೆಕ್ಸ್ಟ್ ಹೋಗೋಣ, ಲೇಟೆಸ್ಟ್ ಪಬ್ಲಿಷ್ಡ್ ಕಾಂಟೆಂಟ್. ಲೇಟೆಸ್ಟ್ ಪಬ್ಲಿಷ್ ಕಾಂಟೆಂಟ್ ಅಂತ ಅಂದರೆ ಲೇಟೆಸ್ಟ್ ಆಗಿ ಪಬ್ಲಿಷ್ ಮಾಡೋ ಕಾಂಟೆಂಟು. ಮತ್ತು ನೋಡಿ ಇಲ್ಲಿ ವಿಡಿಯೋಸ್ ಎಲ್ಲ ಐತೆ, ಬೇಕಾದ್ರೆ ರ್ಯಾಂಕಿಂಗ್ ಎಲ್ಲ ಚೆಕ್ ಮಾಡ್ಬೋದು. ನೋಡಿ ಇಲ್ಲಿ ರ್ಯಾಂಕಿಂಗ್ ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ನೋಡಿ ಇಲ್ಲಿ ಫಸ್ಟ್ ರ್ಯಾಂಕಲ್ಲಿದೆ 181 ವ್ಯೂಸ್ನಲ್ಲಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಚೆಕ್ ಮಾಡ್ಬೋದು. ಸೊ CTR ಎಲ್ಲ ಬಂದಿಲ್ಲ, 3 hours ಆದಮೇಲೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ CTR ಅಂದರೆ ಕ್ಲಿಕ್ ಥ್ರೂ ರೇಟ್, ಇದೇ ಇಂಪಾರ್ಟೆಂಟು. ಸೊ ಇದನ್ನ ಚೆಕ್ ಮಾಡ್ತಿರ್ಬೇಕು ನೀವು. ಎಷ್ಟು ಬಂದಿದೆ ನೋಡಿ, ಇಲ್ಲಿ 8.8 ಇದೆ. ಅಕಸ್ಮಾತ್ ಏನಾದ್ರು ಕ್ಲಿಕ್ ಥ್ರೂ ರೇಟು ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಅಂದರೆ CTR ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ 15 ಅಥವಾ 15 ಪ್ಲಸ್ ಹೋದರೆ 200% ಒಂದು ಪರ್ಟಿಕ್ಯುಲರ್ ವಿಡಿಯೋ ವೈರಲ್ ಆಗುತ್ತೆ, 1 ಲಕ್ಷ ಪ್ಲಸ್ ವ್ಯೂ ಕ್ರಾಸ್ ಆಗುತ್ತಂತ ಅಲ್ಲೇ ಅರ್ಥ ಆಗುತ್ತೆ. ಅಂತಂದರೆ 15 ಅಂತ ಅಂದರೆ ಜಸ್ಟ್ ಪಾಸ್ ಅಲ್ಲ, ಸೂಪರ್ ಅಂತಾನೆ ಹೇಳ್ಬೋದು ಅದನ್ನ. ಸೊ ಆ ರೀತಿ ಕ್ಲಿಕ್ ರೇಟ್ ಪಡಿಬೇಕಂತ ಅಂದರೆ ನಿಮ್ಮ ತಮ್ಮನೇಲಿ ಚೆನ್ನಾಗಿರಬೇಕು, ಹಾಗೂ ಕೂಡ ವಿಡಿಯೋ ಎಡಿಟಿಂಗ್ ಇರಬೇಕು. ಇನ್ನೂ ಟ್ರಿಕ್ಸ್ ಹೇಳಿದ್ದೀನಿ, ಬೇಕಂತ ಆ ಟ್ರಿಕ್ಸ್ ಬೇಕಂತ ಅಂದರೆ ಮೇಲೆ ಪಿನ್ ಮಾಡ್ತೀನಿ ವಿಡಿಯೋ ಪೂರ್ತಿ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ಏನೇನು ಟ್ರಿಕ್ಸ್ ಬಳಸಬೇಕು CTR ಇನ್ಕ್ರೀಸ್ ಮಾಡ್ಕೊಬೇಕಂತ ಅಂದರೆ. ಮತ್ತು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಅಷ್ಟೇ, ಅಂದರೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಎಷ್ಟು ಜನ ನೋಡ್ತಿದ್ದೀರಿ, ಎಷ್ಟು ಟೈಮ್ ಲೈನ್ ನೋಡ್ತಿದ್ದೀರಿ ಅಂತ ಇಲ್ಲಿ ಅರ್ಥ. ಎಷ್ಟು 2 minutes 24 seconds. ಈ ರೀತಿ ಎಲ್ಲ ವಿಡಿಯೋ ವೈಸ್ ಎಲ್ಲ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಆಯಿತು, ಡ್ಯಾಶ್ಬೋರ್ಡ್ ಮೇಲೆ ನೋಡಿ 3 ಆಪ್ಷನ್ ಕಾಣಿಸಿದೆ. ಪ್ಲಸ್ ಅಂದರೆ ಅಪ್ಲೋಡ್ ಮಾಡೋದು ವಿಡಿಯೋ, YT ಸ್ಟುಡಿಯೋದಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಮತ್ತು ಬೆಲ್ಲೈಕನ್ ಅಂದರೆ ನೋಟಿಫಿಕೇಶನ್ ಇಲ್ಲಿ ಚೆಕ್ ಮಾಡ್ಬೋದು. ಅರ್ನು ಮತ್ತು ಅನಾಲಿಟಿಕ್ಸು, ಅಚೀವ್ಮೆಂಟ್ಸು, ಕಮೆಂಟ್ಸು ಮತ್ತು ಐಡಿಯಾಸ್. ಸೊ ಇಲ್ಲೆಲ್ಲ ಡೆಡಿಕೇಟೆಡ್ ಆಗಿ ಒಂದು ಕಾಲಮ್ ಎಲ್ಲ ಮಾಡಿರ್ತಾರೆ ನೋಟಿಫಿಕೇಶನ್, ಅಲ್ಲಿ ಹೋಗಿ ಬೇಕಾದ್ರೆ ಸಪ್ರೇಟಾಗಿ ಚೆಕ್ ಮಾಡ್ಬೋದು ನೀವು. ಈಗ ಲೋಗ್ ಆಯ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನಾನು ಇಲ್ಲಿ ಟೆಕ್ ವಿತ್ ಬರುತ್ತೆ ಬರುತ್ತೆ. ಆಮೇಲೆ 4 ಆಪ್ಷನ್ ಕಾಣಿಸ್ತು, ಸೆಟ್ಟಿಂಗ್ಸು, ಫೀಡ್ಬ್ಯಾಕು, ಹೆಲ್ಪ್ ಸೆಂಟರ್, ಯೂಟ್ಯೂಬ್ ಅಂತ. ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಟೆಕ್ ವಿತ್ ಬರೋದು ಪಕ್ಕ ನೋಡಿ, ಇಲ್ಲಿ ಪೆನ್ಸಿಲ್ ಐಕನ್ ಕಾಣಿಸಿದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಎಡಿಟ್ ಚಾನಲ್ ಅಂದರೆ ನಿಮ್ಮ ಚಾನಲ್ ಬ್ಯಾನರ್ ಹಾಕ್ಬೋದು, ಲೋಗೋ ಹಾಕ್ಬೋದು, ನೇಮ್ ಚೇಂಜ್ ಮಾಡ್ಬೋದು, ಹ್ಯಾಂಡಲ್ ಚೇಂಜ್ ಮಾಡ್ಬೋದು, ಮತ್ತು ಡಿಸ್ಕ್ರಿಪ್ಷನಲ್ಲಿ ಚೇಂಜಸ್ ಮಾಡ್ಬೋದು, ಮತ್ತು ಅಂದರೆ ನಿಮ್ಮ ಅಬೌಟಲ್ಲಿ. ಮತ್ತು ಲಿಂಕ್, ಸೋಷಿಯಲ್ ಮೀಡಿಯಾ ಲಿಂಕ್ಸಲ್ಲಿ ಚೇಂಜಸ್ ಮಾಡ್ಬೋದು. ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್, ಟೆಲಿಗ್ರಾಮ್ ಯಾವ್ದ್ರಲ್ಲಿ ಇರ್ತೀರಾ ಅಂತ ಅಂದರೆ ಲಿಂಕ್ ಆ್ಯಡ್ ಮಾಡ್ಬೋದು ಇಲ್ಲಿ. ಮತ್ತು ಇನ್ನೊಂದು ಹೋಮ್ ಟ್ಯಾಬ್, ಇದು 2 ಆಪ್ಷನ್ ಆನ್ ಮಾಡ್ಕೊಳ್ಳಿ, ಹೋಮ್ ಟ್ಯಾಬ್ ಮತ್ತು ಫಾರ್ ಯು. ಅಂತಂದರೆ ಈಗ ಸಪೋಸ್ ಒಂದು ವಿಡಿಯೋ ವೈರಲ್ ಆಗ್ತಿರುತ್ತೆ, ಆ ವಿಡಿಯೋ ಹೊಸ ವ್ಯೂಯರ್ಸ್ಗೆ ಯೂಟ್ಯೂಬರ್ ಶೋ ಮಾಡ್ತಾರೆ ನಮ್ಮ ಪರ್ಟಿಕ್ಯುಲರ್ ಚಾನಲ್ ಹೋಮ್ ಬಂದಾಗ. ಸೊ ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಅದರಲ್ಲೂ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇಷ್ಟ ಆಯಿತು ಡ್ಯಾಶ್ಬೋರ್ಡ್ ಪೇಜು. ನೆಕ್ಸ್ಟ್ ಹೋಗೋಣ ಕಾಂಟೆಂಟ್ ಪೇಜ್ಗೆ. ಕಾಂಟೆಂಟ್ ಪೇಜು ಸಿಂಪಲ್, ಅದೇನಂತ ಅಂದರೆ ಇಲ್ಲಿ ನೋಡಿ ಮೇಲೆ ನಮಗೆ ಆಪ್ಷನ್ ಕಾಣಿಸಿದೆ, ವಿಡಿಯೋ, ಶಾರ್ಟ್ಸು, ಲೈವು, ಪ್ಲೇ ಲಿಸ್ಟ್ ಅಂತ. ಸೊ ಈ 4 ಆಪ್ಷನ್ಸಲ್ಲಿ ನಾವೇನು ಮಾಡ್ಬೋದು, ಪರ್ಟಿಕ್ಯುಲರ್ ಚೆಕ್ ಮಾಡ್ಬೋದು. ಅಂದರೆ ವಿಡಿಯೋಸ್ ಐತಲ್ಲ, ವಿಡಿಯೋಸ್ನ ನಾವು ಎಡಿಟಿಂಗ್ ಮಾಡ್ಬೋದು. ಹೇಗೆ, ತಮ್ನೇಲ್ ಕರೆಕ್ಟ್ ಇಲ್ವಾ ಚೇಂಜ್ ಮಾಡ್ಬೋದು, ಟೈಟಲ್ ಕರೆಕ್ಟ್ ಇಲ್ವಾ ಚೇಂಜ್ ಮಾಡ್ಬೋದು, ಡಿಸ್ಕ್ರಿಪ್ಷನ್. ಸೊ ಈ ರೀತಿ ಎಲ್ಲ ಚೇಂಜಸ್ ಮಾಡ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ನೀವು ಬೇಕಾದ್ರೆ ಅನಾಲಿಟಿಕ್ಸ್ ಚೆಕ್ ಮಾಡ್ಬೋದು. ಒಂದು ವಿಡಿಯೋ ಪ್ರಕಾರ ಎಷ್ಟು ಬಂದಿದೆ, ವಿಡಿಯೋಗೆ ಇಷ್ಟು ರೀಚ್ ಬಂದಿದೆಯಾ ಅಂತ ಚೆಕ್ ಮಾಡ್ಬೋದು. ಅಷ್ಟೇ ಅಲ್ಲ, ಸೇಮ್ ಶಾರ್ಟ್ಸ್ಗೂ ಅಪ್ಲೈ ಆಗುತ್ತೆ, ಲಾಂಗ್ ವಿಡಿಯೋಗೂ ಅಪ್ಲೈ ಆಗುತ್ತೆ, ಅಂದರೆ ಲೈವ್ ವಿಡಿಯೋ ಮತ್ತು ಪ್ಲೇ ಲಿಸ್ಟು. ಸೊ ಈ 3ಗೂ ಸೇಮ್ ರೀತಿಯಲ್ಲಿ ಅಪ್ಲೈ ಆಗುತ್ತಿಲ್ಲಿ. ಸೊ ಇಷ್ಟಾಯಿತು ಕಾಂಟೆಂಟ್ ಪೇಜ್. ನೆಕ್ಸ್ಟ್ ಅಲ್ಲ ಅನಾಲಿಟಿಕ್ಸ್ ಪೇಜ್, ಇಲ್ಲೇ ತುಂಬ ಇಂಪಾರ್ಟೆಂಟ್, ತುಂಬ ವ್ಯೂಯರ್ಸು ಇಲ್ಲೇ ನೋಡಬೇಕಿಲ್ಲಿ. ಎಂತಕಂದರೆ ಇದು ತುಂಬ ಇಂಪಾರ್ಟೆಂಟು ಯೂಟ್ಯೂಬರ್ಸ್ಗೆ, ಇದೆಲ್ಲ ಸೆಟ್ಟಿಂಗ್ಸು ತುಂಬ ಇಂಪಾರ್ಟೆಂಟ್ ಇಲ್ಲಿ ಅನಾಲಿಟಿಕ್ಸ್ನಲ್ಲಿ. ಸೊ ಚೆಕ್ ಮಾಡಬೇಕು ಹೇಗೆ ವಿಡಿಯೋ ವೈರಲ್ ಆಗ್ತಿದೆ, ಹೇಗೆ ಅನಾಲಿಟಿಕ್ಸ್ ಇದೆ ಅಂತ. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ 1 by 1 ನೋಡಿ. ಇಲ್ಲಿ 5 ಥರ ಟ್ಯಾಬ್ ಇದೆ. ಸೊ ಮೊದಲನೇ ಟ್ಯಾಬ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓವರ್ ವ್ಯೂ ಟ್ಯಾಬು. ಅಲ್ಲಿ ನಮ್ಗೆ ಏನು ಬರುತ್ತೆ, ವ್ಯೂಸ್ ಚೆಕ್ ಮಾಡ್ಬೋದು, ವಾಚ್ ಟೈಮು, ಸಬ್ಸ್ಕ್ರೈಬರ್ಸ್ ಎಲ್ಲ ಚೆಕ್ ಮಾಡ್ಬೋದು. ವೀಕ್ಲಿ ರಿಕ್ಯಾಪ್ ಬರುತ್ತೆ. ಇಲ್ಲಿ ಟಾಪ್ ಕಾಂಟೆಂಟ್ 20 days, 28 ದಿನದಲ್ಲಿ ಯಾವ ಕಾಂಟೆಂಟ್ ಟಾಪ್ ಇದೆ ಅಂತ ಚೆಕ್ ಮಾಡ್ಬೋದು. 3.3K, 1.7K ಇದು ಟಾಪ್ ಕಾಂಟೆಂಟ್ ಇರುತ್ತೆ. ಅಷ್ಟೆಲ್ಲ 28 days ಎಲ್ಲ ಚೆಕ್ ಮಾಡೋದು. 90 daysಗೆ, 365 daysಗೆ, ತಿಂಗಳು ವೈಸ್ಗೆ, ನವಂಬರು, ಅಕ್ಟೋಬರ್, ಸೆಪ್ಟೆಂಬರ್, ಈ ರೀತಿ ಎಲ್ಲ ಮಂತ್ಲಿ ವೈಸ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಇಲ್ಲಿ. ಮತ್ತು ಇನ್ನೊಂದು ಕೆಳಗಡೆ ರಿಯಲ್ ಟೈಮ್ ಅಂತ, ರಿಯಲ್ ಟೈಮ್ ವ್ಯೂಸ್ ಇದೆ. ರಿಯಲ್ ಟೈಮ್ ವ್ಯೂಸ್ ಅಂತ ಅಂದರೆ ಈಗ ಸಪೋಸ್ ವ್ಯೂಸ್ ಬರ್ತಿರುತ್ತಂತ ಅಂದರೆ ಅದು ರಿಯಲ್ ಟೈಮ್ನಲ್ಲಿ ಅಪ್ಡೇಟ್ ಆಗುತ್ತೆ. ವ್ಯೂಸ್ ಬರ್ತಿದೆಯಾ, ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ, ಅದು ರಿಯಲ್ ಟೈಮ್ನಲ್ಲಿ. ಓಕೆ, ಈ ಪಾಯಿಂಟ್ ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಆಲ್ ಅಂತ ಇದೆ, ವಿಡಿಯೋಸ್ಗೂ ಹೋಗ್ಬೋದು, ಶಾರ್ಟ್ಸು ಮತ್ತು ಲೈವು. ಸೊ ಈ ರೀತಿಯೆಲ್ಲ ನಮಗೆ ಬೇಜಾನ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ ರಿಯಲ್ ಟೈಮ್ ವ್ಯೂಸ್ ಚೆಕ್ ಮಾಡೋದಕ್ಕೆ. ನೆಕ್ಸ್ಟ್ ಹೋಗೋಣ ಕಾಂಟೆಂಟು. ಕಾಂಟೆಂಟ್ ಏನಿಲ್ಲ, ಓವರ್ ವ್ಯೂ ಮತ್ತು ಕಾಂಟೆಂಟ್ ಟ್ಯಾಬ್ ಇದೆಲ್ಲ ಮುಂಚೆ ತೋರಿಸ್ತಾನಲ್ಲ, ಅದೆರಡು ಮಿಕ್ಸ್ ಆಗಿದ್ದಿದೆ. ಅದೇನು, ಈಗ ನಮ್ಮ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಚೆಕ್ ಮಾಡ್ಬೋದು, ಇಂಪ್ರೆಷನ್ ಕೂಡ ಚೆಕ್ ಮಾಡೋದು. ಓವರ್ ಆಲ್ ನಮ್ಮ ಪರ್ಟಿಕ್ಯುಲರ್ ವಿಡಿಯೋ ಇಂಪ್ರೆಷನ್ಸು ಲೈಫ್ ಟೈಮ್ ಕೊಟ್ಟಾಗ ಇಲ್ಲಿ ಟೋಟಲಾಗಿ ಬಂದ್ಬಿಡುತ್ತೆ ಅಷ್ಟೇ.
84 ಮಿಲಿಯನ್. ಇಲ್ಲೇ ತೋರಿಸ್ಬಿಡ್ತೆ ಎಷ್ಟು ಇಂಪ್ರೆಷನ್ ಬಂದಿರುವಂಥದ್ದು ಟೋಟಲ್ ಆಗಿ ಎಲ್ಲ ವಿಡಿಯೋಸು ಸೇರಿಸಿ. ಮತ್ತು ಶಾರ್ಟ್ಸ್ ಕೂಡ ಚೆಕ್ ಮಾಡೋದು, ಲೈವು ಚೆಕ್ ಮಾಡೋದು, ಪೋಸ್ಟರ್ ಚೆಕ್ ಮಾಡೋದು. ಸೊ ಎಲ್ಲ ಕೂಡ 1 by 1 ಚೆಕ್ ಮಾಡ್ಬೋದು. ಕ್ಲಿಕ್ ಥ್ರೂ ರೇಟು, ಆವ್ರೇಜ್ ವಿಡಿಯೋ ಡ್ಯೂರೇಷನ್ನು, ಈ ರೀತಿಯಲ್ಲಿ ಆಪ್ಷನ್ ಸಿಗುತ್ತೆ. ಮತ್ತು ಕೆಳಗಡೆ ಟಾಪ್ ವಿಡಿಯೋಸ್ ಅಂದರೆ ಯಾವ್ಯಾವ ಟಾಪ್ ವಿಡಿಯೋಸ್ ಐತೆ ಸೇಮ್ ಅದು ಕೂಡ ಚೆಕ್ ಮಾಡ್ಬೋದು ಇಲ್ಲಿ. ಮತ್ತು ಇನ್ನೊಂದು ಹೌ ವ್ಯೂಯರ್ಸ್ ಟೈಮ್ ಫೈಂಡ್ ಯೋರ್ ವಿಡಿಯೋಸ್ ಅಂದರೆ ವ್ಯೂಯರ್ಸ್ ಹೆಂಗೆ ನಿಮ್ಮ ವಿಡಿಯೋ ಕಂಡುಹಿಡ್ತಾರಂತ. ಇಲ್ಲಿ ನೋಡಿ, ಇಲ್ಲಿ ಬ್ರೌಸಿಂಗ್ ಫೀಚರ್ ಅಂತ ಇದೆ, ಯೂಟ್ಯೂಬ್ ಸರ್ಚ್, ಎಕ್ಸ್ಟರ್ನಲ್ ಚಾನಿಂಗ್ ಪೇಜಸ್ಸು, ಮತ್ತು ಯೂಟ್ಯೂಬ್ ಅಡ್ವರ್ಟೈಸ್ಮೆಂಟ್ ಮತ್ತು ಸಜೆಸ್ಟೆಡ್ ವಿಡಿಯೋಸ್. ಈ ರೀತಿ ಎಲ್ಲ ನಿಮ್ಮ ವ್ಯೂಯರ್ಸ್ ಹೇಗೆ ಕಂಡುಹಿಡ್ತಾರೆ ನಿಮ್ಮ ವಿಡಿಯೋಸ್ ಅಂತ ಪರ್ಸೆಂಟೇಜ್ ತೋರಿಸುತ್ತೆ. ಸೊ ಜಾಸ್ತಿ ಕಂಡುಹಿಡ್ತಾ ಇರೋದು ಬ್ರೌಸಿಂಗ್ ಫೀಚರ್ಸ್ನಲ್ಲಿ. ಮತ್ತು ಇನ್ನೊಂದೇನಂತ ಅಂದರೆ ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂತ. ಯೂಟ್ಯೂಬ್ ಸರ್ಚ್ ಟರ್ಮ್ಸ್ ಅಂತ ಅಂದರೆ ಯಪ್ಪ ವ್ಯೂವರ್ಸು ಯಾವ್ದು ಸರ್ಚ್ ಮಾಡ್ತಾರೆ ನಮ್ಮ ಬಗ್ಗೆ ನೋಡಿ, ಕ್ಲಿಕ್ ಕೊಡ್ತೀನಿ ಇದ್ರ ಬಗ್ಗೆ, ನನ್ನ ಬಗ್ಗೆ ಯಾವ್ದು ಸರ್ಚ್ ಮಾಡ್ತಿರೋ, ಟೆಕ್ ವಿತ್ ಬರುತ್ತೋ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲು ಅಂತ ಈ ರೀತಿ ಎಲ್ಲ ಸರ್ಚ್ ಮಾಡ್ತಿದ್ದೆ. ಸೊ ಯಾವ ಪರ್ಟಿಕ್ಯುಲರ್ ವಿಡಿಯೋಸು ಎಷ್ಟು ಪರ್ಸೆಂಟೇಜಲ್ಲಿ ನಮ್ಮ ಪರ್ಟಿಕ್ಯುಲರ್ ಚಾನಲ್ ಬಗ್ಗೆ ಸರ್ಚ್ ಮಾಡ್ತಿದ್ದೀರಂತ ಅರ್ಥ. ಸೊ ಅದನ್ನು ಕೂಡ ಲೆಂತ್ ವೈಸ್ ಚೆಕ್ ಮಾಡ್ಬೋದು. ಎಕ್ಸ್ಟರ್ನಲ್ ಸೈಟ್ಸ್ ಆರ್ ಆ್ಯಪ್ಸ್ ಅಂದರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಿಂದ ಎಷ್ಟು ವ್ಯೂವರ್ಸ್ ಬರ್ತಿದ್ದಾರೆ ನನ್ನ ಚಾನಲ್ಗಂತ. ಇಲ್ಲಿ ನೋಡಿ, ಇಲ್ಲಿ ವಾಟ್ಸಪ್ಪಿಂದ 1K ಮತ್ತು 312 whatsapp.com. ಸೊ ಇಲ್ಲೆಲ್ಲ ನಮ್ಗೆ ಬರುತ್ತೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಗೂಗಲ್ ಸರ್ಚ್, ಕ್ರಿಯೇಟರ್ ಸ್ಟುಡಿಯೋ. ಸೊ ಇಲ್ಲೆಲ್ಲ ನಮಗೆ ಬಂದುಬಿಡುತ್ತೆ ಎಕ್ಸ್ಟರ್ನಲ್ ಸೈಟ್ಸ್ ಆ್ಯಂಡ್ ಆ್ಯಪ್ಸ್ನಲ್ಲಿ. ಮತ್ತು ಇನ್ನೊಂದು ಹೋಗೋಣ, ಕಾಂಟೆಂಟ್ ಸಜೆಸ್ಟಿಂಗ್ ಒಂದು ಅಂದರೆ ನಮ್ಮ ವ್ಯೂವರ್ಸ್ ಕಾಂಟೆಂಟ್ ಯಾರು ಜಾಸ್ತಿ ನೋಡ್ತಿದ್ರೆ, ಯಾರು ಜಾಸ್ತಿ ಸಜೆಸ್ಟ್ ಮಾಡ್ತಿದ್ರು ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಯಾರು ಜಾಸ್ತಿ ಸಜೆಸ್ಟ್ ಮಾಡ್ತಿದ್ರು ಅಂತ ಅಂದರೆ ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ಚಾನಲ್ ಅಂತ. ಸೊ ಹೌ ಟು ಕ್ರಿಯೇಟ್ ಅಂತ ಯೂಟ್ಯೂಬ್ ಚಾನಲ್ ಐತಲ್ಲ, ಇದನ್ನ ಜಾಸ್ತಿ ನನ್ನ ಪರ್ಟಿಕ್ಯುಲರ್ ವ್ಯೂವರ್ಸ್ ಏನಿದ್ದಾರೆ ಸರ್ಚ್ ಮಾಡ್ತಿದ್ದಾರೆ. ಸೊ ಇದರಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೋಗೋಣ, ಅದು ಬಂದ್ಬಿಟ್ಟೇನಂತ ಅಂದರೆ ಪ್ಲೇಲಿಸ್ಟ್ ಫೀಚರಿಂಗ್ ಯು. ಅಂದರೆ ಪ್ಲೇಲಿಸ್ಟ್ ಫೀಚರಿಂಗ್ ಯು ಅಂತ ಅಂದರೆ ಪ್ಲೇಲಿಸ್ಟು ಪರ್ಟಿಕ್ಯುಲರ್ ವ್ಯೂಸು ಯಾರು ಜಾಸ್ತಿ ನೋಡ್ತಿದ್ದಾರೆ, ಯೂಟ್ಯೂಬ್ ಅಪ್ಡೇಟ್ಸು ಮತ್ತು ಯೂಟ್ಯೂಬ್ ಇನ್ಫಾರ್ಮೇಷನು, ಬೇಸಿಕ್ ಇನ್ಫಾರ್ಮೇಷನು. ಸೊ ಈ ರೀತಿ ಎಲ್ಲ ಪ್ಲೇಲಿಸ್ಟ್ ನೀವು ಚೆಕ್ ಮಾಡ್ಬೋದು, ಯಾವ್ದು ಪ್ಲೇಲಿಸ್ಟ್ ಜಾಸ್ತಿ ಬರ್ತಿದೆ ಅಂತ. ಇಲ್ಲೆಲ್ಲ ಪೂರ್ತಿ ಬಂದ್ಬಿಡುತ್ತೆ. ಡಾಟಾ 90 ಡೇಸ್ ಹೋದರೆ, 365 ಡೇಸ್ ಹೋದರೆ ಯಾವ್ದಾದ್ರು ಜಾಸ್ತಿ ಬರ್ತಿದೆ ನಮಗೆ ವ್ಯೂಸು ಅಂತ ತೋರಿಸ್ತೀವಿ ನೋಡಿ. 19%, 80%, 12% ಈ ರೀತಿ ಎಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ನೀವು. ಮತ್ತು ಇನ್ನು ಕೆಳಗಡೆ ಹೋದಾಗ ಕೀ ಮೂಮೆಂಟ್ಸ್ ಫಾರ್ ಆಡಿಯನ್ಸ್ ರಿಟೆನ್ಷನ್. ಕೀ ಮೂಮೆಂಟ್ಸ್ ಫಾರ್ ಆಡಿಯನ್ಸ್ ರಿಟೆನ್ಷನ್ ಅಂತ ಅಂದರೆ ಈಗ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಬರಬೇಕಂದ್ರೆ ಪರ್ಟಿಕ್ಯುಲರ್ ವಿಡಿಯೋಸ್ನಲ್ಲಿ ಎಷ್ಟು ಸೆಕೆಂಡ್ಸ್ನಲ್ಲಿ ಜಾಸ್ತಿ ಬರ್ತಾ ಇರುವಂಥದ್ದು. ಇಂಟ್ರೋಸ್ನಲ್ಲಿ ನೋಡಿ 57%, ಟಾಪ್ ಮೂಮೆಂಟ್ಸ್ನಲ್ಲಿ 10 seconds to 18 minutes. ಮತ್ತು ಸ್ಪೈಕ್ಸು ಎಲ್ಲೆಲ್ಲಿ ಸ್ಪೈಕ್ಸ್ ಜಾಸ್ತಿ ಬರುತ್ತೆ, ಎಲ್ಲೆಲ್ಲಿ ನಮ್ಮ ಒಂದು ಪರ್ಟಿಕ್ಯುಲರ್ ಆಡಿಯನ್ಸ್ ರಿಟೆನ್ಷನ್ ಡ್ರಾಪ್ ಆಗುತ್ತಂತ ಅರ್ಥ. ಮತ್ತು ಇನ್ನೊಂದು ಡಿಪ್ಸು ಅಂದರೆ ಎಲ್ಲಿ ಆ ಪರ್ಟಿಕ್ಯುಲರ್ ಆಡಿಯನ್ಸ್ ರಿಟೆನ್ಷನ್ ಡ್ರಾಪ್ ಆಗುತ್ತೆ ಎಷ್ಟು ಮಿನಿಟ್ಸಲ್ಲಿ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇರುವಂಥದ್ದು. ಸೊ 1 by 1 ಡೀಟೇಲಾಗಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಇಷ್ಟ ಆಯಿತು ಕಾಂಟೆಂಟ್ ಟ್ಯಾಬು. ನೆಕ್ಸ್ಟ್ ಹೋಗೋಣ ಆಡಿಯನ್ಸ್. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆಡಿಯನ್ಸ್ 1 by 1 ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಟರ್ನಿಂಗ್ ವ್ಯೂವರ್ಸ್. ರಿಟರ್ನಿಂಗ್ ವ್ಯೂವರ್ಸ್ ಅಂತ ಅಂದರೆ ನೋಡಿ, ಇಲ್ಲಿ ವ್ಯೂವರ್ಸ್ ಹೂ ಹ್ಯಾವ್ ಪ್ರೀವಿಯಸ್ಲಿ ವಾಚ್ಡ್ ಯುವರ್ ಚಾನಲ್ ಅಂದರೆ ವ್ಯೂವರ್ಸ್ ಯಾರು ನಿಮ್ಮ ಚಾನಲ್ ಪ್ರೀವಿಯಸ್ಲಿ ನೋಡ್ತಿದ್ದಾರೆ ಅಂತ ಅರ್ಥ ಅದು. ಮತ್ತು ನ್ಯೂ ವ್ಯೂವರ್ಸ್ ಅಂದರೆ ಹೊಸ ವ್ಯೂವರ್ಸ್ ಯಾರ್ಯಾರು ಬರ್ತಿದ್ದಾರೆ ಅಂತ ಇದು ಅರ್ಥ. ಮತ್ತು ಇಲ್ಲೇ ತೋರಿಸುತ್ತೆ ಎಷ್ಟಿದೆ, 2318 ಮತ್ತು 6599 ಇಷ್ಟು ರಿಟರ್ನಿಂಗ್ ವ್ಯೂವರ್ಸ್ ಮತ್ತು ಹೊಸ ವ್ಯೂವರ್ಸು. ಮತ್ತು ನೆಕ್ಸ್ಟ್ ಹೋಗೋಣ ಯುನೀಕ್ ವ್ಯೂವರ್ಸ್ ಅಂದರೆ ಯುನೀಕಾಗಿ ಹೊಂದಿರುವಂಥ ವ್ಯೂವರ್ಸು. ಬೇರೆ ನಮ್ಮ ವಿಡಿಯೋ ಅಷ್ಟೇ ನೋಡ್ತಾರಂತ ಯುನೀಕ್ ವ್ಯೂವರ್ಸು ಇಲ್ಲಿ ನಮಗೆ ಬರುತ್ತಿಲ್ಲಿ 28 days ಡಾಟಾ ಅದು. ನೆಕ್ಸ್ಟ್ ಹೋಗೋಣ ಸಬ್ಸ್ಕ್ರೈಬರ್ಸ್. ಸೊ ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆ ಅಂತ ಇಲ್ಲಿ ನಾರ್ಮಲ್ ಆಗಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ನೋಡಿ, ಇದು ತುಂಬ ಇಂಪಾರ್ಟೆಂಟು, ಎಲ್ಲರೂ ಕೂಡ ನೋಡ್ಕೊಬೇಕು. ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ ಅಂದರೆ ಯಾವಾಗ ಪರ್ಟಿಕ್ಯುಲರ್ ವ್ಯೂವರ್ಸು ಇದರ ಯೂಟ್ಯೂಬ್ನಲ್ಲಿ ಅಂತ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಫ್ಯೂ ವ್ಯೂವರ್ಸು ಲೆಸ್ ಮಾರ್ಕ್ ಅಂದರೆ ಲೈಟಾಗಿ ಶೇಡ್ ಇರುತ್ತೆ, ಜಾಸ್ತಿ ವ್ಯೂವರ್ಸ್ಗೆ ಡಾರ್ಕ್ ಮಾರ್ಕ್ ಅಂದರೆ ನೋಡಿ, ಇಲ್ಲಿ ಡಾರ್ಕ್ ಮಾರ್ಕ್ ಇರೋದು ಅದು ಒಂದು 5:59 PM ಹತ್ರ ಮತ್ತು 11 AM ಹತ್ರ. ಸೊ ಈ ರೀತಿ ಎಲ್ಲಿ ಡಾರ್ಕ್ ಆಗಿ ಶೇಡ್ ಆಗಿರುತ್ತೆ, ಎಲ್ಲಿ ಜಾಸ್ತಿ ವ್ಯೂವರ್ಸ್ ಇರ್ತಾರೆ ಅಂಥ ಟೈಮ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಯೂಟ್ಯೂಬ್ ಅವರು ಈ ಮೂಲಕ ನಮಗೆ ಹೇಳ್ತಾ ಇರುವಂಥದ್ದು. ಮತ್ತು ಇನ್ನು ನೆಕ್ಸ್ಟ್ ಹೋಗೋಣ ಏಜ್ ಅಂದರೆ ನಮ್ಮ ವಿಡಿಯೋಸ್ ನೋಡ್ತಾರಲ್ಲ ಅವ್ರ ಏಜ್ ಎಷ್ಟಿದೆ, ಯಾವ ಪರ್ಟಿಕ್ಯುಲರ್ ಏಜ್ ನಮ್ಮ ವಿಡಿಯೋ ಜಾಸ್ತಿ ನೋಡ್ತಿದ್ದಾರೆ ಅಂತ ಅರ್ಥ. ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ 13 to 17 1%, ಆಮೇಲೆ 18 to 24 21.6%, ಜಾಸ್ತಿ ನೋಡ್ತಿರೋದು 25 to 34. ಸೊ ಇಲ್ಲಿ ಪ್ರಕಾರ ಚಾಯ್ಸ್ ಮಾಡ್ಬೋದು ವಿಡಿಯೋಸು, ಶಾರ್ಟ್ಸು, ಲೈವ್ಸು. ಸೊ ಇಲ್ಲೆಲ್ಲ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಇಲ್ಲಿ ಟೋಟಲ್ ಆಗಿ ಓವರ್ ಆಲ್. ಓಕೆ, ನೆಕ್ಸ್ಟ್ ಹೋಗೋಣ ಜೆಂಡರ್ ಅಂದರೆ ಯಾವ ಪರ್ಟಿಕ್ಯುಲರ್ ಜೆಂಡರ್ ನೋಡ್ತಿದ್ದಾರೆ ನಮ್ಮ ವಿಡಿಯೋ. ಈಗ ಮೇಲು 52.5%, ಫೀಮೇಲು 47.5%. ಸೊ ಇಲ್ಲೇ ಬೇಕಾದ್ರೆ ನೋಡ್ಬೋದು ನೀವು. ನೆಕ್ಸ್ಟು ಜಿಯೋಗ್ರಫಿ ಅಂತ ಅಂದರೆ ಈಗ ಇಂಡಿಯಾ
ಅಂದರೆ ಯಾವ ಕಂಟ್ರೀಸ್ನಲ್ಲೇ ನನ್ನ ವಿಡಿಯೋಸ್ ನೋಡ್ತಿದ್ದಾರೆ ಅಂತ ಅರ್ಥ. ಇಂಡಿಯಾದಲ್ಲಿ 89.5%, ನೆಕ್ಸ್ಟ್ 0.1% ಯುನೈಟೆಡ್ ಕಿಂಗ್ಡಮ್, ಸೌದಿ ಅರೇಬಿಯಾ ಮತ್ತು UAE ಮತ್ತು ಪಾಕಿಸ್ತಾನಲ್ಲಿ. ಸೊ ಈ ರೀತಿ ಎಲ್ಲ ನಿಮಗೆ ಬರುತ್ತೆ ಆಪ್ಷನ್ಸು. ಮತ್ತು ನೆಕ್ಸ್ಟ್ ಹೋಗೋಣ ಸಬ್ಟೈಟಲ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್. ಅಂದರೆ ಯಾರ್ಯಾರು ಸಬ್ಟೈಟಲ್ಸ್ ಆನ್ ಮಾಡ್ಕೊಂಡು ನೋಡ್ತಿದ್ದಾರೆ. ನೋ ಸಬ್ಟೈಟಲ್ಸ್ 77, ಕನ್ನಡ 10% ಮತ್ತು ಇಂಗ್ಲೀಷು 3.1%. ಮತ್ತು ವಾಟ್ಸ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸ್, ಅಂದರೆ ನಮ್ಮ ವ್ಯೂವರ್ಸ್ ಇದ್ರಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ. 53%, ಸಬ್ಸ್ಕ್ರೈಬ್ ಮಾಡಿಲ್ಲ. 46.1% ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಅರ್ಥ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡ್ತಿದ್ದಾರೆ ಅಂತ ಅರ್ಥ. ಮತ್ತು ಇನ್ನೂ 2 ಆಪ್ಷನ್ಸ್ ಇದೆಯಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಡಾಟಾ ತೋರ್ಸೋಕೆ. ನೆಕ್ಸ್ಟು ಫಾರ್ಮ್ಯಾಟು ಯುವರ್ ವ್ಯೂವರ್ಸ್ ವಾಚ್ ಆನ್ ಯೂಟ್ಯೂಬ್, ಅಂದರೆ ಯಾವ ರೀತಿ ಫಾರ್ಮ್ಯಾಟ್ ವಾಚ್ ಮಾಡ್ತಾರೆ ನನ್ನ ವ್ಯೂವರ್ಸ್ ಯೂಟ್ಯೂಬ್ನಲ್ಲಿ. ಸೊ ಎಲ್ಲ ಗೆರೆ ಇದೆ, ಅಂದರೆ ಎಲ್ಲ ನೋಡ್ತಿದ್ದಾರೆ, ಶಾರ್ಟ್ಸು, ವಿಡಿಯೋಸ್ನು, ಲೈವ್ನು ಅಂತ ಇಲ್ಲಿ ಅರ್ಥ. ನೆಕ್ಸ್ಟ್ ಹೋಗೋಣ ರೆವಿನ್ಯೂಗೆ ಹೋದಾಗ ಇಲ್ಲಿ ನಮಗೆ ಪರ್ಟಿಕ್ಯುಲರ್ ಬರುತ್ತೆ. ರೆವಿನ್ಯೂ ನೋಡ್ತಾ ಇರ್ಬೋದಲ್ಲ, ರೆವಿನ್ಯೂ ತೋರಿಸುತ್ತೆ ಯಾವ ಪರ್ಟಿಕ್ಯುಲರ್ಲಿ ಬಂದಿದೆ ಜಾಸ್ತಿ ರೆವಿನ್ಯೂ ಅಂತ ಚೆಕ್ ಮಾಡೋದು. ವಾಟ್ಸಪ್ ಆ್ಯಡ್ಸು, ಶಾರ್ಟ್ ಫೀಡ್ ಆ್ಯಡ್ಸು, ಮೆಂಬರ್ಶಿಪ್ಸು, ಸೂಪರ್ಸು, ಅಫಿಲಿಯೇಟಿಂದ. ಸೊ ಈ ರೀತಿ ಎಲ್ಲ ಚೆಕ್ ಮಾಡ್ಬೋದು. ಓವರ್ ಆಲ್ ಕೂಡ ಚೆಕ್ ಮಾಡ್ಬೋದು ಎಷ್ಟು ತಿಂಗ್ಳಿಗೆ ಬಂದಿದೆ, ಯಾವ ಪರ್ಟಿಕ್ಯುಲರ್ ವಿಡಿಯೋಯಿಂದ ಬಂದಿದೆ, ಪರ್ಫಾರ್ಮೆನ್ಸು, ಶಾರ್ಟ್ಸಿಂದ ಮತ್ತು ಲೈವಿಂದ, ಮತ್ತು ಯಾವ ರೀತಿ ಜಾಸ್ತಿ ದುಡ್ಡು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಅರ್ಥ. ಅದು ನೆಕ್ಸ್ಟ್ ಹೋಗೋಣ ಕಮ್ಯುನಿಟೀಸ್ ಟ್ಯಾಬ್. ಓಕೆ, ಕಮ್ಯುನಿಟೀಸ್ ಟ್ಯಾಬ್ ಸಿಂಪಲ್, ಇದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಅದೇನಂತ ಅಂದರೆ ಕಮೆಂಟ್ಸ್ ನೋಡಿ, ಮೇಲೆ ಕಮೆಂಟ್ಸ್ ಆ್ಯಂಡ್ ರಿಟರ್ನಿಂಗ್ ವ್ಯೂವರ್ಸ್, ಕಮೆಂಟ್ ಚೆಕ್ ಮಾಡೋದು. ಡಾಟಾ ಎಷ್ಟೆಷ್ಟಿದೆ, 28 ಡೇಸು, 90 ಡೇಸು, 365 ಡೇಸು, ಲೈಫ್ ಟೈಮು. ಸೊ ಪೂರ್ತಿ ಎಲ್ಲ ಇಲ್ಲಿ ಡಾಟಾ ಚೆಕ್ ಮಾಡ್ಬೋದು ಕಮೆಂಟ್ಸ್ ಬಗ್ಗೆ. ಮತ್ತು ರಿಟರ್ನಿಂಗ್ ವ್ಯೂವರ್ಸ್ ನಿಮಗೆಲ್ಲ ಗೊತ್ತಿದೆ, ರಿಟರ್ನಿಂಗ್ ವ್ಯೂವರ್ಸ್ ಮತ್ತು ನ್ಯೂ ವ್ಯೂವರ್ಸು. ಸೊ ಅದೆಲ್ಲ ಇಲ್ಲಿ ಚೆಕ್ ಮಾಡ್ಬೋದು. ಮತ್ತು ಇಲ್ಲೇ ಕಮೆಂಟ್ಗೆ ರಿಪ್ಲೈ ಕೊಡ್ಬೋದು. ಮತ್ತು ಕಮ್ಯುನಿಟಿ ಸ್ಪಾಟ್ಲೈಟ್ ಅಂದರೆ ಹೇಳ್ದ ನನಗೆ ನಮ್ಮ ಟಾಪ್ ಕಮೆಂಟ್ರೀಸ್ ಇಲ್ಲಿ ತೋರಿಸುತ್ತೆ. ನೋಡ್ತಾ ಇರ್ಬೋದಲ್ಲ, ಇಷ್ಟಿಷ್ಟು ನಮ್ಮ ಟಾಪ್ ಕಮೆಂಟ್ರೀಸು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಮತ್ತು ಕೊನೆಯದಾಗ ಹೋಗೋಣ ನಮ್ಮ ಅರ್ನಿಂಗ್ ಪೇಜ್. ಸೊ ಅರ್ನಿಂಗ್ ಪೇಜಲ್ಲಿ ಇನ್ನೊಂದ್ಸತಿ ತೋರಿಸಲ್ಲ, ಯಾರು ಮಾನಿಟೈಸೇಷನ್ ಆಗಿಲ್ಲ ಚಾನಲು ಅಂಥವ್ರಿಗೆ ಆ ರೀತಿ ಅರ್ನಿಂಗ್ ಪೇಜ್ ಬರುತ್ತೆ. ಯಾರು ಮಾನಿಟೈಸೇಷನ್ ಆಗಿದ್ದ ಚಾನಲು ಈ ರೀತಿ ಬರುತ್ತೆ. ಇಲ್ಲಿ ಡಾಲರ್ಸ್ ಕೌಂಟ್ ಆಗುತ್ತೆ. ಸೊ ಡಾಲರ್ಸ್ ಕೌಂಟ್ ಆಗುತ್ತೆ. ಮತ್ತು ಏನೇನು ಫೀಚರ್ ಯೂಸ್ ಮಾಡ್ತೇವೆ, ಯೂಸ್ ಮಾಡ್ತಿಲ್ಲ ಅಂತ ಇಲ್ಲಿ ಬರುತ್ತೆ. ವಾಚ್ ಪೇ ಆ್ಯಡ್ಸು, ಶಾರ್ಟ್ ಫೀಡು, ಮೆಂಬರ್ಶಿಪ್ಪು, ಸೂಪರ್ಸು, ಬ್ರ್ಯಾಂಡ್ ಕನೆಕ್ಟು, ಶಾಪಿಂಗ್. ಸೊ ಎಲ್ಲ ಫೀಚರ್ಸ್ ಯೂಸ್ ಮಾಡ್ತಾಯಿವಿ. ಸೊ ಇಷ್ಟೇ ಫ್ರೆಂಡ್ಸ್, ಇಷ್ಟು ಮಾಡ್ತಾ ನೋಡ್ಕೊಳ್ಳಿ ನೀವು YT ಸ್ಟುಡಿಯೋದಲ್ಲಿ. ಮೇನ್ಲಿ ಅನಾಲಿಟಿಕ್ಸ್ ನೋಡ್ಕೊಳ್ಳಿ, ಬೆಸ್ಟು ಸಾಕು. ಅವಾಗ ವಿಡಿಯೋ ಹೆಂಗೆ ವೈರಲ್ ಆಗ್ತಿದೆ ಆಮೇಲೆ ಡಿಸೈಡ್ ಮಾಡ್ಬೋದು. ವಿಡಿಯೋ ಚೆನ್ನಾಗಿಲ್ಲ ಅಂತ ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು ನಾನು ಅಂತ ಅಲ್ಲೇ ಬೇಕಾದ್ರೆ ಡಿಸೈಡ್ ಮಾಡ್ಕೊಬೋದು. ಈ YT ಸ್ಟುಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇದೆ. ಆದರೆ ಸೆಟ್ಟಿಂಗ್ಸ್ ಐತಲ್ಲ ಅದ್ರ ಜೊತೆ ಮೆಸ್ ಮಾಡೋಕ್ಕೆ ಹೋಗಬೇಡಿ ನೀವು. ಇದು ತುಂಬ ಇಂಪಾರ್ಟೆಂಟ್, ಅದನ್ನ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟ ಆಯ್ತು ಈ ವಿಡಿಯೋ ಇನ್ಫಾರ್ಮೇಷನ್ ಬಗ್ಗೆ. ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.